ಚಿತ್ರದುರ್ಗ ಜಿಲ್ಲೆಯ 165 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಅವರು ಮಾತನಾಡಿದ್ದು, ಜಿಲ್ಲೆಯ 165 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದ್ದು 98 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಇನ್ನು 67 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ಪಡೆದಿದ್ದೇವೆ. 75 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಈವರೆಗೆ ತಾಲೂಕು ಮಟ್ಟದಲ್ಲಿ 24, ಜಿಲ್ಲಾ ಮಟ್ಟದಲ್ಲಿ 15 ಹಾಗೂ ಎಸಿ ಮಟ್ಟದಲ್ಲಿ 11 ಸಭೆ ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮಳೆ ಬಂದಿಲ್ಲ ಅಂದರೆ ನೀರಿನ ಸಮಸ್ಯೆ ಇರುವ ಗ್ರಾಮಗಳ ಸಂಖ್ಯೆ ಏರಬಹುದು ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ತಿಳಿಸಿದ್ದಾರೆ. ಇನ್ನು ಮಳೆ ಬರದೇ ಇದ್ದರೆ ಇನ್ನೂ ಸಮಸ್ಯೆ ಉಂಟಾಗಬಹುದು. ಜಿಲ್ಲೆಯಲ್ಲಿ 10 ಗೋಶಾಲೆ ಇದ್ದು 2005 ಮೆಟ್ರಿಕ್ ಟನ್ ಮೇವನ್ನು ಗೋಶಾಲೆಗಳಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಇನ್ನು ಮುಂದಿನ 6 ವಾರಕ್ಕೆ ಆಗುವಷ್ಟು ಮೇವು ನಮ್ಮಲ್ಲಿ ದಾಸ್ತಾನು ಇದ್ದು ಮಳೆ ಬಂದರೆ ಸಮಸ್ಯೆ ಕಡಿಮೆ ಆಗಬಹುದು ಎಂದು ಟಿ ವೆಂಕಟೇಶ್ ಅವರು ತಿಳಿಸಿದ್ದಾರೆ. 165 ವಿಲೇಜಲ್ಲಿ ನೀರು ಪ್ರಾಬ್ಲಮ್ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದರಲ್ಲಿ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇರೋದು 98 ವಿಲೇಜು. ದೆನ್ 67 ವಿಲೇಜ್ಗೆ ನಾವು ಪ್ರೈವೇಟ್ ಬೋರ್ವೆಲ್ ತೊಗೊಂಡಿದ್ದೀವಿ. ಪ್ರೈವೇಟ್ ಬೋರ್ವೆಲಿಂದ ಕೊಡ್ತಾ ಇದ್ದೀವಿ. ಒಟ್ಟು 165 ವಿಲೇಜ್ಗೆ. ಆಮೇಲೆ ಹೊಸದು ಇಡೀ ಜಿಲ್ಲೆಯಲ್ಲಿ 200ಕ್ಕಿಂತ ಜಾಸ್ತಿ ಬೋರ್ವೆಲ್ ಡ್ರಿಲ್ ಮಾಡಿದ್ದೀವಿ ಡ್ರಿಂಕಿಂಗ್ ವಾಟರ್ಗೋಸ್ಕರ. ಆಮೇಲೆ 75 ಗ್ರಾಮ ಪಂಚಾಯತಿನಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇದೆ. ಸೊ ಇದನ್ನು ಅಟೆಂಡ್ ಮಾಡಲಿಕ್ಕೆ ನಾವು ಆಲ್ಮೋಸ್ಟ್ ಇಲ್ಲಿವರೆಗೆ ತಾಲೂಕು ಲೆವೆಲಲ್ಲಿ 24, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 15, AC ಲೆವೆಲಲ್ಲಿ 11 ಇಷ್ಟು ಮೀಟಿಂಗ್ ಮಾಡಿದ್ದೀವಿ. ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟ್ರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ನೂ ಈಗ ಏನಾದರೂ ಇನ್ನೊಂದು 15 ದಿವಸ ಅಥವಾ ಒಂದು ವಾರ ಆದಮೇಲೆ ಮಳೆ ಬಂದಿಲ್ಲ, ಹಿಂಗೆ ಸಿವಿಯರ್ ಆಗ್ತಾಯಿದೆ ಅಂದರೆ ಬಹುಶಃ ಇನ್ನೂ ಇದು ನಂಬರ್ಸ್ ಏನಿದೆ ಈಗ 165 ವಿಲೇಜ್ದು ಅದಂಗೆ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಬೋರ್ವೆಲ್ ನೀರು ರೀಡಿಂಗ್ ಎಲ್ಲನೂ ತುಂಬ ಕಡಿಮೆ ಆಗ್ತಾಯಿದೆ. ಬೋರ್ವೆಲ್ ರೀಡಿಂಗ್ ಕಮ್ಮಿ ಆಗ್ತಾ ಇರೋದ್ರಿಂದ ನಮಗೆ ಸೊ ಇನ್ನೂ ಸಿವಿಯಾರಿಟಿ ಆಗ್ಬೋದಂತ. ಮಳೆ ಬಂದರೆ ಬಹುಶಃ ಸುಧಾರಿಸುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗೋದಂತ. ಸೊ ಆ ಥರದ್ದು ಈವನ್ ಫಾಡರ್ದು ಅಷ್ಟೇ. ಮೇವು ನಮಗೆ ಆಲ್ಮೋಸ್ಟ್ ಈಗ 10 ಗೋಶಾಲೆ ಇದ್ದಾವೆ. ಇಡೀ ಜಿಲ್ಲೆಯಲ್ಲಿ 10 ಗೋಶಾಲೆ ಮಾಡಿದ್ದೀವಿ. 10 ಗೋಶಾಲೆ ಮಾಡಿ 2005 ಮೆಟ್ರಿಕ್ ಟನ್ನಷ್ಟು ಫಾಡರ್ನ ನಾವು ಬೇರೆ ಬೇರೆ ಗೋಶಾಲೆಗಳಿಗೆ ಸಪ್ಲೈ ಮಾಡಿ ವಿತರಣೆ ಮಾಡಿದ್ದೀವಿ. ಜೊತೆಗೆ ಮಿನಿ ಕಿಟ್ಸ್ ಕೊಟ್ಟಿದ್ದೀವಿ. ಮಿನಿ ಕಿಟ್ಸಿಂದ ಒಂದಷ್ಟು ಫಾಡರು, ಗ್ರೀನ್ ಫಾಡರು, ಸೊ ಅದು ಬರ್ತಾಯಿದೆ. ಜೊತೆಗೆ ಇನ್ನೂ ಒಂದು 6 ವಾರಕ್ಕಾಗಷ್ಟು ನಮ್ಮಲ್ಲಿ 1,18,000 ಮೆಟ್ರಿಕ್ ಟನ್ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಇನ್ನೂ ಇದೆ ಫಾಡರ್ ಜಿಲ್ಲೆಯಲ್ಲಿ. ಇನ್ನೊಂದು 5-6 ವಾರದವರೆಗೆ ಏನೂ ತೊಂದರೆ ಇಲ್ಲ. ಅದು ಆಗಷ್ಟೊತ್ತಿಗೆ ನಾವು ಮಿನಿ ಕಿಟ್ ಏನು ಪ್ಲಾನ್ ಮಾಡಿ ಕೊಟ್ಟಿದ್ದೀವಿ ಅಂದರೆ, ಇದು ನಮ್ಮಲ್ಲಿರೋ ಫಾಡರ್ ಖಾಲಿ ಆಗೋಷ್ಟೊತ್ತಿಗೆ ಮಿನಿ ಕಿಟ್ ಕೊಟ್ಟಿರೋದು ಗ್ರೀನ್ ಫಾಡರ್ ಬರ್ತದೆ. ಸೊ ಅದು ಬಹುಶಃ ಮಳೆ ಬರೋವರೆಗೆ ನಮಗೆ ಸುಧಾರಣೆ ಮಾಡ್ಬೋದು ಅಂತ. ಸೊ ಮಳೆ ಬಂದರೆ ಅಷ್ಟೊತ್ತಿಗೆ ಪ್ಯಾಚಪ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ